ಅರಿವಿತ್ತ ಗುರುವಿಗೆ 101 ನಮನ. ಈ ಕಾರ್ಯಕ್ರಮದ ಮೊದಲನೇ ಉದ್ದೇಶ ಏನು ಅಂದರೆ, ಪಂಚಗಿರಿ ಪ್ರೌಢಶಾಲೆಯಲ್ಲಿ ಎಲ್ಲ ಬೋಧಕ ಬೋಧಕೇತರರಿಗೆ ನಾವು ಸನ್ಮಾನಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರೊಂದಿಗೆ ನಮ್ಮ ಎಲ್ಲ ಗುರುಗಳಿಗೆ ಆಚಾರ್ಯೋತ್ಸವ ಎಂಬುವ ಶೀರ್ಷಿಕೆಯಲ್ಲಿ ಸಂಭ್ರಮ ನಿಮ್ಮದು ಸಡಗರ ನಮ್ಮದು ಎಂಬುವ ಶೀರ್ಷಿಕೆಯಲ್ಲಿ ಈ ಒಂದು ಸನ್ಮಾನವನ್ನು ಮಾಡಲಿಕ್ಕೆ ಎಲ್ಲರೂ ಒಂದು ಸಭೆಯನ್ನು ಮಾಡಿ ನಿರ್ಧರಿಸಿದ್ದೇವೆ. ಈ ಒಂದು ಕಾರ್ಯವನ್ನು ಡಿಸೆಂಬರ್ 22, 2025 ನಾವು ಅಂದುಕೊಂಡೆವು. ಅದ ನಂತರ ಒಂದೊಂದೇ ಹೆಜ್ಜೆ ಪುಟ್ಟ ಹೆಜ್ಜೆಗಳನ್ನು ಇಡ್ತಾ ಸತತವಾಗಿ ಸಭೆಗಳನ್ನು ಮಾಡುತ್ತಾ ಈ ನಿರ್ಧಾರವನ್ನು ನಾವು ತೆಗೆದುಕೊಂಡು ಪ್ರಥಮವಾಗಿ ಇಷ್ಟು ಜನ ಇಷ್ಟು ಸಭೆ ಆಗಬಹುದಾ ಅನ್ನೋದು ಒಂದು ಅನುಮಾನ ಇತ್ತು. ಎಲ್ಲರ ಸಹಕಾರದಿಂದ ಎಲ್ಲ ನಮ್ಮ ಪ್ರೀತಿಯ PPHS ಹಿರಿಯ ಕಿರಿಯ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಸಹಕಾರದಿಂದ ಈ ಒಂದು ಸಂಭ್ರಮವನ್ನು ಮಾಡುತ್ತೇವೆ. ಈ ಒಂದು ವಿಷಯವನ್ನು ನಾನು ನಮ್ಮ ಸ್ನೇಹಿತ ನವೀನ್ ಕಿರಣರೊಂದರಿಗೆ ಮಾತನಾಡಿದಾಗ ಅವರು ಮತ್ತೊಂದು ಮಾತನ್ನು ಆಡದೆ ಸರಿ ಮಾಡಿ ಅಂತ ಹೇಳಿ ನಮ್ಮ ಜೊತೆಗೆ ಮೊದಲನೇ ಸಭೆಯಿಂದ ಕೊನೆಯ ಸಭೆಯವರೆಗೂ ಹಾಜರಾತಿಯನ್ನು ಕೊಟ್ಟಿದ್ದಾರೆ. ಅವರ ಸಹಮತ ತುಂಬ ನಮಗೆ ಸಪೋರ್ಟ್ ಸಿಕ್ಕಿರೋದ್ರಿಂದ ಈ ಒಂದು ಕಾರ್ಯಕ್ರಮವು ಸುಗಮವಾಗಿ ನಡೆಯುತ್ತಿದೆ. ಪ್ರಿಯ ಸನ್ಮಿತ್ರರೇ, ಈ ಒಂದು ಕಾರ್ಯಕ್ರಮದ ಮತ್ತೊಂದು ಉದ್ದೇಶ ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿನಿಯರನ್ನ ಒಂದೆಡೆಗೆ ಸೇರಿಸಿ ಅವರ ಹಳೆ ಸವಿ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಒಂದು ಉದ್ದೇಶವೂ ಹೌದು. ನಮ್ಮನ್ನು ಈ ಮಟ್ಟಕ್ಕೆ ನಮ್ಮ ಗುರುಗಳು ನಮ್ಮನ್ನು ತೀಡಿ ಈ ಮಟ್ಟಕ್ಕೆ ಬೆಳೆಸಿ ನಮ್ಮನ್ನು ಈ ಸಮಾಜಕ್ಕೆ ಇಷ್ಟು ಗೌರವದಿಂದ ನೀಡಿರುವ ಎಲ್ಲ ಗುರು ವೃಂದಕ್ಕೆ ನಾನು ನಮಸ್ಕಾರಗಳನ್ನು ಹೇಳುತ್ತಿದ್ದೇನೆ. ಈ ಒಂದು ಆಚಾರ್ಯೋತ್ತಮ ಪ್ರಶಸ್ತಿಯನ್ನು ಕೊಡುವುದು ಈ ಒಂದು ಮೊದಲನೇ ಬಾರಿಗೆ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರುವುದು ನಮಗೆ ಒಂದು ಹೆಮ್ಮೆಯ ವಿಚಾರವೇ ಹೌದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಇದಾದ ನಂತರ ನಮ್ಮ ಶಾಲೆಯಲ್ಲಿ ಮುಖ್ಯವಾಗಿ ಶಿಸ್ತಿಗೆ ಮತ್ತು ಕ್ರೀಡೆಗೆ ತುಂಬ ಪ್ರಶಂಸೆಯನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸಿದ್ದ ಎಲ್ಲ ಗುರುವರಿಯರಿಗೂ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನಾವು ಈ ಒಂದು ಸಂದರ್ಭದಲ್ಲಿ ನಾನು ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಎಲ್ಲ ಕಿರಿಯ ವಿದ್ಯಾರ್ಥಿಗಳು ಅನ್ನೋದೇ ನಾವು ಈ ಶಾಲೆಗೆ ಏನಾದರೂ ನಮ್ಮಿಂದ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ತೀರ್ಮಾನ ತಗೊಂಡು ಎಲ್ಲರ ಸಹಕಾರದಿಂದ ಈ ಒಂದು ಶಾಲೆಗೆ ಏನಾದರೂ ಒಂದು ಕೊಡುಗೆ ಕೊಡಲೇಬೇಕು ಅನ್ನೋದನ್ನು ನಿರ್ಧರಿಸಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾವು ಇಲ್ಲಿ ನಡೆದ ಎಲ್ಲ ಖರ್ಚು ವೆಚ್ಚಗಳು ಎಲ್ಲವೂ ತೀರಿ ಸುಮಾರು 3 ಲಕ್ಷ ರೂಪಾಯಿಗಳನ್ನು ಶಾಲೆಗೆ ದೇಣಿಗೆ ನೀಡಬೇಕೆಂದು ನಿರ್ಧರಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ಮುನ್ನಡೆಸಲು ನನಗೆ ಸಹಕಾರ ನೀಡಿದ ಎಲ್ಲ ನನ್ನ ಹಿರಿಯ ಕಿರಿಯ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಮತ್ತೊಮ್ಮೆ ನಮಸ್ಕರಿಸಲು ಇಷ್ಟಪಡುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಂತಹ ಕ್ಲಿಷ್ಟವಾದ ಕಷ್ಟವಾದ ತೀಕ್ಷ್ಣವಾದ ಸಂದರ್ಭ ಬಂದರೂ ಅದನ್ನು ತಾಳ್ಮೆಯಿಂದ ಜಾಣ್ಮೆಯಿಂದ ಅದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನವೀನ್ ಕಿರಣ್ ಸಾರಥ್ಯದಲ್ಲಿ ಇದನ್ನು ಮುಂದಕ್ಕೆ ನಾವು ತೆಗೆದುಕೊಂಡು ಬರೋದಕ್ಕೆ ಅವರ ಸಹಕಾರ ತುಂಬ ಇತ್ತು. ಹಳೆಯ ವಿದ್ಯಾರ್ಥಿಯಾಗಿ ಅವರು ಎಲ್ಲ ಮೀಟಿಂಗ್ಗಳಿಗೂ ಅಟೆಂಡ್ ಆಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಜರಾತಿ ಎಲ್ಲೂ ತಪ್ಪಿಲ್ಲ, ಶಾಲೆಯಲ್ಲಾದರೂ ತಪ್ಪಿದ್ರು ಈ ಒಂದು ಮೀಟಿಂಗ್ಗಳಲ್ಲಿ ಹಾಜರಾತಿ ಅವ್ರದ್ದು ಫಸ್ಟ್ ಮೀಟಿಂಗಿಂದ ಲಾಸ್ಟ್ ಮೀಟಿಂಗ್ವರೆಗೂ ಇತ್ತು. ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಹಾಗೆ ನಮ್ಮ ಎಲ್ಲ ಗುರುವರಿಯರಿಗೂ ಮತ್ತೊಂದೇ ನಮಸ್ಕಾರಗಳನ್ನು ಹೇಳುತ್ತಾ ನಮ್ಮನ್ನು ಆಶೀರ್ವದಿಸಿ
ಬೇರೆ ಬೇರೆ ಎಲ್ಲೆಲ್ಲಿ ಹೋಗ್ದಿರಾ ಒಂದ್ ಕಡೆ ಕುತ್ಕೊಂಡು ಈ ಪ್ರೋಗ್ರಾಮ್ ಕಂಪ್ಲೀಟ್ ಆಗೋವರೆಗೂ ಒಂದೆಡೆ ಇರಬೇಕು ಅಂತ ಕೋರಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಒಂದು ಅದ್ಭುತವಾಗಿ ನಡೆಸಲು ಸಹಕಾರ ಕೊಟ್ಟ ಎಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಅದಲ್ಲದೆ ನಮ್ಮ SV ಸುರೇಶ್ ಅಣ್ಣನವರು ಮತ್ತೆ ಲಿಂಗಾರೆಡ್ಡಿ ಅವರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಅನ್ನು ಹೇಳೋದಕ್ಕೆ ಇಷ್ಟಪಟ್ಟಿದ್ದೇನೆ. ಅದಾದ ನಂತರ ಅವರು ವೇದಿಕೆ SV ಸುರೇಶ್ ಅವರು SVT ಮತ್ತು ಲಿಂಗಾರೆಡ್ಡಿ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ಹೇಳಲು ಇಷ್ಟಪಡುತ್ತೇನೆ. ಇಷ್ಟೆಲ್ಲ ನಾವು ಕೆಲಸವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸಬೇಕಾದರೆ ಎಲ್ಲ ಶಿಷ್ಯವೃಂದರ ಸಹಕಾರ ಇದೆ. ಎಲ್ಲ ಶಿಷ್ಯವೃಂದರು ಈ ಮಟ್ಟಕ್ಕೆ ಏರಿ ಬೆಳೆಯಬೇಕಾದರೆ ನಾನು ಮೊದಲನೇದಾಗಿ ಶ್ರೀಮತಿ ಕಮಲಮ್ಮನವರು ಮತ್ತು ಶ್ರೀ CV ವೆಂಕಟರಾಯಪ್ಪನವರಿಗೆ ನಮಸ್ಕಾರಗಳನ್ನು ನಮಿಸಲು ಇಷ್ಟಪಡುತ್ತೇನೆ. ಈ ಎರಡು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ನಮಸ್ಕಾರಗಳು.